ನಮಸ್ಕಾರ. ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಗೃಹಸ್ಥದಲ್ಲಿ ರಾಜಯೋಗ ಎಂಬ ವಿಷಯದಲ್ಲಿ ಗೃಹಸ್ಥರು ರಾಜಯೋಗವನ್ನು ತನ್ನ ದೈನಂದಿನ ಕೆಲಸ ಕಾರ್ಯಗಳ ನಡುವೆ ಹೇಗೆ ಈ ರಾಜಯೋಗ ಮೆಡಿಟೇಷನ್ ಮಾಡ್ಬೋದು, ಯಾವ ರೀತಿ ಒಳ್ಳೊಳ್ಳೆಯ ಚಿಂತನೆಗಳನ್ನು ಅಂದರೆ ಸ್ವಮಾನ ಅನ್ನೋ ಅಭ್ಯಾಸ ಮಾಡ್ಬೋದು, ನಮಗೆ ನಾವು ನಮ್ಮ ಬಗ್ಗೆ ಒಳ್ಳೆಯ ಯೋಚನೆಗಳನ್ನ ಹೇಗೆ ತಂದ್ಕೋಬೋದು ಅನ್ನೋದನ್ನು ಕೇಳಿದ್ವಿ. ಇವತ್ತು ಸಹ ಈ ವಿಚಾರದ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ತಿಳಿಸೋದಕ್ಕೆ ನಮ್ಮ ನಡುವೆ ರಂಗನಾಥಣ್ಣನವರು ಆಗಮಿಸಿದ್ದಾರೆ. ಅಣ್ಣನವರು ಸುಮಾರು 45 ವರ್ಷಗಳಿಂದ ಈ ಜ್ಞಾನವನ್ನು ತನ್ನ ಪರಿವಾರದ ಸಮೇತ ಕೇಳ್ತಾ ಮುಂದುವರಿತಿದ್ದಾರೆ. ಅಣ್ಣವರು ಹಿರಿಯ ಚಿಂತಕರು, ರಾಜಯೋಗದ ಅಭ್ಯಾಸಿಗರು. ಬನ್ನಿ ಇವತ್ತು ಸಹ ಅವರಿಂದ ಹೆಚ್ಚು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಅಣ್ಣವರೇ, ತಮಗೆ ಈ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಾವು ಕಳೆದ ಬಾರಿ ಕೆಲವೊಂದು ಸ್ವಮಾನ ಅನ್ನೋದನ್ನು ವಿವರಿಸಿ ಕೆಲಸ ಕಾರ್ಯಗಳನ್ನು ಮಾಡುವಾಗ ಹೇಗೆ ಶ್ರೇಷ್ಠ ಚಿಂತನೆಗಳನ್ನ ಮನಸ್ಸಿನಲ್ಲಿ ನಡೆಸ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ರಿ. ಹಾಗೆ ಇನ್ನೂ ಏನಾದರೂ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬಹುದಾ ಮನೆಯಲ್ಲಿ ಗೃಹಸ್ಥಿಗರು? ಇನ್ನು ಯಾವ್ಯಾವ ಸಮಯದಲ್ಲಿ ಕುಳಿತು ಮೆಡಿಟೇಷನನ್ನು ಮಾಡ್ಬೋದು ಮತ್ತು ಯಾರ್ಯಾರು ಈ ಅಭ್ಯಾಸವನ್ನು ಮಾಡ್ಬೋದು? ಮನೆಯಲ್ಲಿ ರಾಜಯೋಗವನ್ನು ಅಭ್ಯಾಸ ಮಾಡೋದಕ್ಕೆ ಇಂಥವರೇ ಮಾಡಬೇಕು ಅಥವಾ ಇಂಥವ್ರು ಮಾಡಬಾರ್ದು ಅಂತ ಏನಿಲ್ಲ. ಹೇಗೆ ಈ ಶಾರೀರಿಕ ಆಸನ ಮಾಡುವಾಗ ಕೆಲವು ನಿಬಂಧನೆಗಳಿರ್ತವೆ. ಇಂಥವ್ರು ಮಾಡಬಾರ್ದು, ಇಂಥವ್ರು ಮಾಡಬೇಕು, ಇಂತಿಂಥ ಆಸನಗಳನ್ನು ಮಾಡೋ ಹಾಗಿಲ್ಲ, ಇಂಥ ಆಸನಗಳನ್ನು ಮಾಡಿದ್ರೆ ಇಂಥ ತೊಂದರೆ ಆಗಬಹುದು, ಇದರ ಬಗ್ಗೆ ಎಚ್ಚರ ಇರಬೇಕು ಅಂತ ಎಲ್ಲ ಇದೆ. ಆದರೆ ಮನಸ್ಸಿನಿಂದ ಮಾಡುವಂಥ ಯೋಗ ಇದು ರಾಜಯೋಗ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ವಯಸ್ಸಿನ ನಿರ್ಬಂಧ ಏನೂ ಇಲ್ಲ. 8 ವರ್ಷದಿಂದ ಹಿಡಿದು 80 ವರ್ಷದವರೆಗೆ 90 ವರ್ಷದವರೆಗೆ ಇದನ್ನು ಮಾಡ್ಬೋದು. ಯಾಕೆಂದರೆ ಕೂತ್ಕೊಂಡು ಮಾಡುವಂಥದ್ದು. ಇದರಲ್ಲಿ ಮಾಡುವಂಥ ಅಥವಾ ಚಟುವಟಿಕೆಗಳೇನೂ ಇರೋದಿಲ್ಲ, ಶಾರೀರಿಕವಾದ ಚಟುವಟಿಕೆಗಳೇನೂ ಇರೋದಿಲ್ಲ. ಕೇವಲ ಮನಸ್ಸನ್ನು ಬ್ಯುಸಿಯಾಗಿಟ್ಕೊಳ್ಳೋದು, ಮನಸ್ಸಿನ ಮೂಲಕ ಪರಮಾತ್ಮ ನೆನಪು ಮಾಡೋದು, ಅದೇ ಇದರ ಮುಖ್ಯವಾದಂತಹ ಈ ಅಭ್ಯಾಸ, ಇದು ರಾಜಯೋಗ ಅಭ್ಯಾಸ. ಆದ್ದರಿಂದ ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಲೇಡೀಸ್ ಮಾತ್ರ ಮಾಡಬೇಕು, ಜೆಂಟ್ಸ್ ಮಾಡಬೇಕಾ, ಮಕ್ಕಳು ಮಾಡಬಾರ್ದಾ, ಇವೆಲ್ಲ ಇದಕ್ಕೆ ಅನ್ವಯ ಆಗೋದಿಲ್ಲ. ಯಾರು ಬೇಕಾದರೂ, ಯಾರಿಗೆ ಸ್ವಲ್ಪ ಮಕ್ಕಳು ದೊಡ್ಡವರಾದ ಮೇಲೆ ಗ್ರಹಣ ಶಕ್ತಿ ಜಾಸ್ತಿ ಆದಾಗ ಮಾಡಬಹುದು. ಇದರ ಜೊತೆಗೆ ಅನೇಕರಿಗೆ ಏನೊಂದು ನಂಬಿಕೆ ಇದೆ ಅಂದರೆ, ರಾಜಯೋಗ ಅಭ್ಯಾಸ ಮಾಡಿಬಿಟ್ರೆ, ರಾಜಯೋಗವನ್ನೇ ಅಭ್ಯಾಸ ಮಾಡ್ತಾ ಕೂತ್ಕೊಂಡ್ರೆ ಮನೇಲಿ ಕೆಲಸ ಕಾರ್ಯ ಮಾಡೋರು ಯಾರು? ಆಮೇಲೆ ಗೃಹಸ್ಥದಲ್ಲಿರುವಂಥ ಜವಾಬ್ದಾರಿಗಳೆಲ್ಲ ಇವರು ಮರೆತು ಬಿಡ್ತಾರೆ, ಇವರು ಇದಕ್ಕೂ ನನಗೂ ಸಂಬಂಧ ಇಲ್ವೇನೋ ಅನ್ನೋ ಥರ ಇದ್ಬಿಡ್ತಾರೆ, ಇವರು ಸನ್ಯಾಸಿ ಆಗಿಬಿಡ್ತಾರೇನೋ ಅಂತ ಎಲ್ಲ ಜನಗಳು ಭಯಪಡ್ತಾರೆ. ಆ ಥರ ಭಯಪಡುವಂಥ ಸಂದರ್ಭ ಏನೂ ಇಲ್ಲ. ಯಾಕೆಂದರೆ ಇದರಲ್ಲಿ ನಾವು ಎಷ್ಟು ಮನಸ್ಸನ್ನು ತೊಡಗಿಸ್ಕೊಂಡು ಮಾಡ್ತೀವೋ ಲಾಭ ನಮಗೆ ಆಗುತ್ತೆ. ಅದಕ್ಕಾಗಿ ನಾವು ಪ್ರತಿನಿತ್ಯ ದಿನಚರಿಯಲ್ಲಿ ಮಾಡಬೇಕಾದಂಥ ಅನೇಕ ಇಂತಹ ನೆನಪುಗಳು ಇವೆ. ಇಲ್ಲಿ ಇನ್ನೊಂದು ವ್ಯವಸ್ಥೆ ಏನಿದೆ ಅಂದರೆ ಟ್ರಾಫಿಕ್ ಕಂಟ್ರೋಲ್ ಸಮಯ ಅಂತ ಇದೆ. ಟ್ರಾಫಿಕ್ ಕಂಟ್ರೋಲ್ ಸಮಯ ಅಂದರೆ ಪ್ರತಿನಿತ್ಯದ ಅವಧಿಯಲ್ಲಿ ಒಂದು 6 ಬಾರಿ ಪರಮಾತ್ಮನ 2 ನಿಮಿಷ 3 ನಿಮಿಷ ನೆನಪು ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು. ಇದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಅಂತ ಹೇಳ್ತಾರೆ. ಟ್ರಾಫಿಕ್ ಅಂದರೆ ಮನಸ್ಸಿನ ಟ್ರಾಫಿಕನ್ನು ಕಂಟ್ರೋಲ್ ಮಾಡುವುದು. ಹೇಗೆ ಪೊಲೀಸ್ನವನು ಸರ್ಕಲಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇರ್ತಾರೋ, ಹಾಗೆ ನಾವು ನಮ್ಮ ಮನಸ್ಸನ್ನು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡುವಂಥದ್ದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಅಂತ ಹೇಳ್ತಾರೆ. ಇಲ್ಲವಾದರೆ ಏನಾಗುತ್ತೆ, ಮನಸ್ಸು ತನಗೆ ಬೇಕಾದಂಥ ಆಯ್ಕೆಗಳನ್ನು ಮಾಡಿಕೊಂಡು ತನಗೆ ಬೇಕಾದಂಥ ಸಂಕಲ್ಪಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ನಾವು ನಿಯಂತ್ರಣ ಮಾಡದೇ ಇದ್ದರೆ ಅಥವಾ ಅದಕ್ಕೆ ಸರಿಯಾದ ದಿಕ್ಕನ್ನು ತೋರಿಸದೇ ಇದ್ದರೆ ಅದಕ್ಕೆ ಬೇಕಾದಂಥ ದಿಕ್ಕಲ್ಲಿ ಹೊರಟೋಗುತ್ತೆ. ಇದು ಮನಸ್ಸು ಕೈಗೆ ಸಿಗದೇ ಇರುವಾಗ ವ್ಯಕ್ತಿ ವಿಚಲಿತ ಆಗಿಬಿಡ್ತಾನೆ, ಚಂಚಲ ಆಗಿಬಿಡುತ್ತೆ ಮನಸ್ಸು, ಮತ್ತು ಏನು ಕಾರ್ಯ ಮಾಡಿದ್ರೂ ಕೂಡ ಅಷ್ಟೊಂದು ಸಫಲತೆ ಸಿಗೋದಿಲ್ಲ. ಅದಕ್ಕಾಗಿ
ಟ್ರಾಫಿಕ್ ಕಂಟ್ರೋಲ್ ಅನ್ನುವ ಅಭ್ಯಾಸವನ್ನು ನಾವು ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂದರೆ ಟ್ರಾಫಿಕ್ ಕಂಟ್ರೋಲಲ್ಲಿ ಮಾಡಿದಂಥ ಅಭ್ಯಾಸವನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ನಿರ್ದಿಷ್ಟವಾದ ಈ ಸಮಯದಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಎಲ್ಲರೂ ಕೂಡ ತಮ್ಮ ಮನಸ್ಸು ಬುದ್ಧಿಗಳನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡ್ಕೊಂಡಿರುವಾಗ ಆವಾಗ ಈ ಪರಮಾತ್ಮ ನೆನಪು ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಮಾಡುವಂಥ ಕೆಲಸಗಳಿಗೆ 1-2 ನಿಮಿಷ ವಿರಾಮವನ್ನು ಕೊಟ್ಟು ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದು ಅಂತ ಇದೆ. ಇದರಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಆಫೀಸಲ್ಲಿ ಇರುವಂಥವ್ರು ಟ್ರಾಫಿಕ್ ಕಂಟ್ರೋಲ್ ಹೆಂಗೆ ಮಾಡೋದು, ಅವ್ರು ಹೇಗೆ ಮಾಡೋಕ್ಕಾಗುತ್ತೆ? ಎದುರುಗಡೆ ಯಾರೋ ಕೂತಿರ್ತಾರೆ ಮಾತಾಡ್ತಾ 2 ನಿಮಿಷ ಇರಿ ನಾನು ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳೋಕ್ಕಾಗುತ್ತಾ ಅನ್ನುವ ಪ್ರಶ್ನೆ ಇದೆ. ಆದ್ದರಿಂದ ಇಲ್ಲಿ ಒಬ್ಬ ವ್ಯಕ್ತಿ 2 ಕೆಲಸಗಳನ್ನು ಒಟ್ಟಿಗೆ ಮಾಡ್ಬೋದು. ನಾನು ಬೇರೆಯವ್ರ ಜೊತೆ ಮಾತಾಡ್ತಾ ನನ್ನ ಮನಸ್ಸನ್ನು ಮಾತಿನ ಕಡೆಗೆ ನಾನು ಹರಿಸ್ತಾ ಅದರ ಬಗ್ಗೆ ಗಮನ ಕೊಡ್ತಾ ಮನಸ್ಸಿನ ಇನ್ನೊಂದು ಭಾಗದಿಂದ ನಾನು ಪರಮಾತ್ಮನ ನೆನಪು ಮಾಡ್ಬೋದು. ಹೇಗೆ ಅಂದರೆ ಒಬ್ಬ ವ್ಯಕ್ತಿ ಒಬ್ಬರ ಹತ್ರ ಮಾತಾಡ್ತಾ ತನ್ನ ತಂದೆ ತಾಯಿಯನ್ನು ನೆನಪು ಮಾಡ್ಕೋಬೋದು, ತನ್ನ ಮಕ್ಕಳನ್ನ ನೆನಪು ಮಾಡ್ಕೋಬೋದು, ಅಥವಾ ತಮ್ಮ ಪತಿನೋ ನೆನಪು ಮಾಡ್ಕೊಳ್ಬೋದು, ಅಥವಾ ತನಗೆ ಬೇಕಾದವ್ರನ್ನ ನೆನಪು ಬಂದುಬಿಡ್ತದೆ. ಆ ನೆನಪು ಒಂದು ಕ್ಷಣಕ್ಕೆ ಬಂದುಬಿಡ್ತದೆ. ಮಾತಾಡ್ತಾ ಇದ್ದೀನಿ, ವ್ಯವಹಾರ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿದೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಆದರೂ ಮನಸ್ಸಿನೊಳಗಡೆ ಯಾವುದೋ ಒಂದು ಮೂಲೆಯಿಂದ ಈ ಸಂಕಲ್ಪಗಳು ಬಂದುಬಿಡ್ತದೆ, ನೆನಪು ಬಂದುಬಿಡ್ತದೆ. ಹಾಗೆ ಇದು ಕೂಡ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರೂ ಕೂಡ ಅದನ್ನು ಮಾಡ್ಬೋದಿಲ್ಲ ಅಂತ ಇಲ್ಲ. ಅಕಸ್ಮಾತ್ ಅದು ಆಗದೇ ಇದ್ದರೆ ಆ ಸಮಯ ಬಿಟ್ಟು ಬೇರೆ ಸಮಯ ಮಾಡ್ಬೋದು. ಅದೇ ಸಮಯ ಮಾಡಬೇಕು ಅಂತಿಲ್ಲ. ಆಫೀಸಲ್ಲಿ ಅವ್ರಿಗೇನು ಬಂಧನ ಇಲ್ಲ ಹೀಗೇ ಮಾಡಬೇಕು ಅಂತ. ಆದರೆ ಗೃಹಸ್ಥದಲ್ಲಿ ಮನೆಯಲ್ಲಿರುವಂಥವ್ರಿಗೆ ಅವರು ಆ ಸಮಯದಲ್ಲಿ ಮಾಡ್ಬೋದು. ಉದಾಹರಣೆ ಬೆಳಗ್ಗೆ 7 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಮತ್ತು ಸಂಜೆ 5ವರೆಗೆ, ಸಂಜೆ 7ವರೆಗೆ, ರಾತ್ರಿ 9ವರೆಗೆ ಹೀಗೆ ಸಮಯ ಇದೆ. ಈ ಅವಧಿಯಲ್ಲಿ ಒಂದು ನಿಮಿಷ 2 ನಿಮಿಷ ಪರಮಾತ್ಮನ ನೆನಪು ಮಾಡ್ಬೋದು. ಆ ಸಮಯವನ್ನು ಮಾಡ್ಬೋದು. ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಇದು ಒಂಥರ ಮನಸ್ಸು ಎಲ್ಲ ಹೊರಗಡೆ ಹೊರಟೋಗಿರುತ್ತೆ. ಅದನ್ನೆಲ್ಲ ವಾಪಸ್ ತಗೊಂಬಂದು ಒಳಗಡೆ ಕೂರಿಸಿ ಪರಮಾತ್ಮ ನೆನಪು ಮಾಡೋದು. ಈಗ ನಮ್ಮ ಕೈಕಾಲುಗಳನ್ನೆಲ್ಲ ಉಪಯೋಗಿಸಿ ನಾವು ಕೆಲಸ ಮಾಡ್ತಾಯಿರ್ತೀವಿ. ಎಲ್ಲ ಕೈಕಾಲುಗಳನ್ನೆಲ್ಲ ಸುಮ್ಮನೆ ಇಟ್ಕೊಂಡು ನಾವು ಆಂತರಿಕವಾಗಿ ಪರಮಾತ್ಮನ ನೆನಪು ಮಾಡೋದು ಅಂದರೆ ಮನಸ್ಸಿನ ಎಲ್ಲ ಸಂಕಲ್ಪಗಳನ್ನು ಬಾಹ್ಯ ಪರಿಸ್ಥಿತಿಗಳಿಂದ ಹಿಂತೆಗೆದುಕೊಂಡು ಮನಸ್ಸಿನಲ್ಲಿ ಏಕಾಗ್ರ ಮಾಡಿ ಪರಮಾತ್ಮನ ನೆನಪು ಮಾಡೋದು ಅಷ್ಟೇ ಮಾಡಬೇಕಾಗಿರೋದು. ಇದೊಂದು ಅಭ್ಯಾಸ ಅಷ್ಟೇ. ಈ ಅಭ್ಯಾಸವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಈ ಅಭ್ಯಾಸದಿಂದ ನಮಗೆ ಅನೇಕ ಬಾರಿ ಅನೇಕ ಸಹಾಯಗಳಾಗ್ತವೆ. ನಿಮಗೆ ಒಂದು ಉದಾಹರಣೆ ಕೊಡ್ಬೋದು ಅಂದರೆ, ಲಂಡನ್ನಲ್ಲಿ ರತನ್ ದಾದಾ ಅಂತ ಒಬ್ಬರಿದ್ದಾರೆ. ಅವರು ಅಲ್ಲಿಯ ಒಂದು ಕಟ್ಟಡಗಳ ನಿರ್ಮಾಣ, ಕಟ್ಟಡಗಳ ಕೊಂಡುಕೊಳ್ಳೋದು, ಕಟ್ಟಡಗಳ ರಿಪೇರಿ, ಹೀಗೆ ಕಟ್ಟಡಗಳಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರವನ್ನು ರತನ್ ದಾದಾ ನೋಡ್ತಾರೆ. ಅವರು ವೃತ್ತಿಯಲ್ಲಿ ಕೂಡ ಅದನ್ನೇ ಮಾಡ್ತಾಯಿದ್ರು. ಇಲ್ಲಿಗೆ ಬಂದಮೇಲೆ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಜ್ಞಾನ ಪಡ್ಕೊಂಡ್ಮೇಲೆ ಅವರು ಇಲ್ಲೂ ಕೂಡ ಅದೇ ವೃತ್ತಿಯನ್ನು ಮಾಡ್ತಾರೆ. ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಕಟ್ಟಡ ಕೊಂಡ್ಕೊಳ್ಳೋದು, ಸೈಟ್ ತೊಗೊಳ್ಳೋದು, ಮನೆ ಕಟ್ಟೋದು ಇವೆಲ್ಲ ನಡೀತಾ ಇರುತ್ತೆ. ಅಂಥದಕ್ಕೆಲ್ಲ ಅವ್ರು ಸಹಾಯ ಮಾಡ್ತಾರೆ. ಒಂದು ಸಾರಿ ಏನಾಯಿತು, ಲಂಡನ್ನಲ್ಲಿ ಗ್ಲೋಬಲ್ ಹೌಸ್ ಅಂತ ಕಟ್ಟಿದ್ರು. ಗ್ಲೋಬಲ್ ಕೋಆಪರೇಷನ್ ಹೌಸ್ ಅಂತ. ಗ್ಲೋಬಲ್ ಕೋಆಪರೇಷನ್ ಹೌಸ್ ಅಂತ ಕಟ್ಟಬೇಕು ಅಂತ ಜಾನಕಿ ದಾದಿಯವರಿಗೆ ತುಂಬ ಬಲವಾದಂತಹ ಒಂದು ಸಂಕಲ್ಪ ಇತ್ತು. ಅಲ್ಲಿ ಒಂದು ಬಾಬಾರವರಿಗೆ ಒಂದು ಮನೆಯನ್ನು ಕಟ್ಟಬೇಕು ನಾವು ಅಂತ ಹೇಳಿ, ಭಾಳ ದೊಡ್ಡದಾಗಿ ವಿಶಾಲವಾಗಿರ್ತಕ್ಕಂಥ ಒಂದು ಭವ್ಯವಾದ ಮನೆ ಕಟ್ಟಬೇಕು ಅಂತ ಹೇಳಿ ಕಟ್ಟಿದ್ರು ಮನೆಯೆಲ್ಲ ಕಟ್ಟಿ ಮುಗೀತು. ಅಲ್ಲಿ ಕೆಲಸ ಕಾರ್ಯಗಳೆಲ್ಲ ಪ್ರಾರಂಭ ಆಯಿತು. ಪ್ರತಿನಿತ್ಯ ಕ್ಲಾಸಿಗೆ ಜನಗಳು ಬರೋಕ್ಕೆ ಶುರುವಾದರು. ಮತ್ತು ಅಲ್ಲಿ ವಿಶೇಷ ಸೇವೆ ಕೂಡ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಅದಾಗಿ ಕಟ್ಟಡ ಕಟ್ಟಿ 1 ವರ್ಷ ಆದಮೇಲೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಬಂದರು. ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಬಂದುಬಿಟ್ಟು ಅವ್ರಿಗೆ ಮೊದಲೇ ಫೋನ್ ಮಾಡಿದರು, ನಾವು ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀವಿ, ನಮಗೆ ನಿಮ್ಮ ಫೈಲೆಲ್ಲ ಕೊಡಿ, ನಿಮ್ಮ ಚಟುವಟಿಕೆಗಳೇನು ಅನ್ನೋದನ್ನು ನಾವು ಸರ್ಕಾರಕ್ಕೆ ತಿಳಿಸಬೇಕು. ಆದ್ದರಿಂದ ನಾವು ವೆರಿಫಿಕೇಷನ್ಗೆ ಮತ್ತು ಚೆಕ್ಕಿಂಗ್ಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀವಿ,
ನಿಮ್ಮ ಎಲ್ಲ ಫೈಲ್ಗಳನ್ನು ತೆಗೆದಿಟ್ಕೊಂಡಿರಿ ಅಂತ ಫೋನ್ ಬಂದಿತ್ತು. ರತನ್ ದಾದ ಅವರು ಬನ್ನಿ ಬೆಳಗ್ಗೆ 10 ಗಂಟೆಗೆ ಅಂತ ಹೇಳಿದರು. ಬೆಳಗ್ಗೆ 10 ಗಂಟೆಗೆ ಒಬ್ಬರು ಅಧಿಕಾರಿ ಬಂದರು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಬಂದರು. ಬಂದು ಇವರ ಕಚೇರಿಯಲ್ಲೇ ಕೂತ್ಕೊಂಡ್ರು. ರತನ್ ದಾದ ಅವ್ರ ಕಚೇರಿಯಲ್ಲಿ ಭಾಳ ಸಿಡುಕಿನ ಮುಖದಿಂದ ಏನು ನಡೀತಾ ಇದೆ ಇಲ್ಲಿ, ಏನು ಇದೆಲ್ಲ ಯಾತಕ್ಕೆ ಕಟ್ಕೊಂಡಿದ್ದೀರಾ, ಇದಕ್ಕೆ ಯಾರೋ ಪರ್ಮಿಷನ್ ಕೊಟ್ಟವ್ರು ಯಾರೋ, ಇದಕ್ಕೆ ಏನು ಟ್ಯಾಕ್ಸ್ ಕಟ್ತೀರಾ, ಹಾಗೆ ಹೀಗೆ ಅಂತೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅಷ್ಟೊತ್ತಿಗೆ ಟ್ರಾಫಿಕ್ ಕಂಟ್ರೋಲ್ ಬಂತು. ಟ್ರಾಫಿಕ್ ಕಂಟ್ರೋಲ್ ಬಂದಾಗ ರತನ್ ದಾದ ಅವರು, ದಯವಿಟ್ಟು ನನಗೆ ನೀವು ಬೇಕಾದ ಫೈಲ್ ತೊಗೊಳ್ಳಿ, ನೋಡ್ತಾಯಿರಿ, ನನಗೆ 2 ನಿಮಿಷ ಅವಕಾಶ ಕೊಡಿ, ನಾನು ನನ್ನ ಮನಸ್ಸನ್ನು ಸ್ವಲ್ಪ ಶಾಂತ ಮಾಡ್ಕೊಳ್ಬೇಕು, ನಾವು ಟ್ರಾಫಿಕ್ ಕಂಟ್ರೋಲ್ ಅಂತ ಮಾಡ್ತೀವಿ, ಅದು ಅಭ್ಯಾಸಕ್ಕೆ 2 ನಿಮಿಷ ನೀವು ಟೈಮ್ ಕೊಡಬೇಕು ಅಂತ ಕೇಳಿದ್ರು. ಆಯಿತು ಮಾಡಿ, ಅದೇನು ಮಾಡ್ತೀರೋ ಮಾಡಿ ಇದ್ರು. ಅವ್ರು ಫೈಲ್ ನೋಡೋಕ್ಕೆ ಶುರು ಮಾಡಿದ್ರು. ರತನ್ ದಾದ ಅವರು 2 ನಿಮಿಷ ಟೈಮಲ್ಲಿ ಅವರು ಬಾಬಾರವ್ರಿಗೆ ಹೇಳಿದ್ರು, ಏನಂದರೆ, ಬಾಬಾ ಬಂದಿರೋ ನಿಮ್ಮ ಮಗನೇ, ಆತ್ಮ ಅವರು ಮಗನೇ, ನಾನು ಮಗನೇ, ಅವರು ಬಂದಿರತಕ್ಕಂಥದ್ದು ಪರಮಾತ್ಮನ ಮನೆಯಲ್ಲಿ, ಅವ್ರಿಗೆ ಪರಮಾತ್ಮನ ಮನೆ ಬಗ್ಗೆ ಅನೇಕ ಅಪನಂಬಿಕೆಗಳಿವೆ, ಅದನ್ನು ಹೋಗಲಾಡಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಸಮರ್ಪಣೆ ಮಾಡ್ತೀನಿ, ಅವನನ್ನು ನೀವೇ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಸುಮ್ಮನಾಗ್ಬಿಟ್ರು. 2 ನಿಮಿಷ ಮುಗೀತು. ಸರಿ, ಇವರು 2 ನಿಮಿಷದಲ್ಲಿ ಫೈಲ್ ನೋಡ್ತಾ ಇದ್ರಲ್ಲ, ಫೈಲ್ ತೆಗೆದುಬಿಟ್ಟು, ನೀವು ಕೂತ್ಕೊಂಡಿದ್ದಿಲ್ಲ 2 ನಿಮಿಷ ಏನು ಮಾಡಿದ್ರಿ ಅಂತ ಕೇಳಿದ್ರು. ಇಲ್ಲ, ನಾವು ಶಾಂತಿ ಅನುಭವ ಮಾಡ್ತೀವಿ ಆಗಾಗ ದಿವಸದಲ್ಲಿ, ಇದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಅಂತ ಹೇಳ್ತಾರೆ. ಈ ಟ್ರಾಫಿಕ್ ಕಂಟ್ರೋಲಲ್ಲಿ ನಾವು ಪರಮಾತ್ಮ ನೆನಪು ಮಾಡ್ತೀವಿ 2 ನಿಮಿಷ. ಪರಮಾತ್ಮ ಶಾಂತಿಯ ಸಾಗರ ಆಗಿರೋದ್ರಿಂದ ನಾವು ಕೂಡ ಅವನಿಂದ ಶಾಂತಿಯನ್ನು ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಆಂತರಿಕವಾಗಿ ಮಾಡ್ಕೊಂಡಿದ್ದೀವಿ. ಈ ಸಂಸ್ಥೆ ಕಟ್ಟಿರೋದು, ಈ ಕಟ್ಟಡ ಕಟ್ಟಿರೋದು ಅದೇ ಉದ್ದೇಶಕ್ಕೋಸ್ಕರ ಕಟ್ಟಿರೋದು. ಜನಗಳಲ್ಲಿ ಬಹಳ ಅಶಾಂತಿ ಇದೆ, ಗೊಂದಲ ಇದೆ, ಅದೆಲ್ಲ ನಿವಾರಣೆ ಮಾಡಬೇಕು ಅನ್ನೋದಕ್ಕೆ ಉಚಿತವಾಗಿ ರಾಜಯೋಗವನ್ನು ಕಲಿಸೋಕ್ಕೋಸ್ಕರ ಈ ಗ್ಲೋಬಲ್ ಕೋಆಪರೇಷನ್ ಹೌಸ್ ಅಂತ ಕಟ್ಟಿದ್ದೇವೆ ಅಂತ ಹೇಳಿದರು. ಹೌದಾ, ಹಾಗಾದ್ರೆ ನನಗೆಲ್ಲ ತೋರಿಸಿ ಎಲ್ಲೆಲ್ಲಿ ಏನೇನು ಮಾಡ್ತಾಯಿದ್ದೀರಾ ಅಂತೆಲ್ಲ ಹೇಳಿದ್ರು. ಕರ್ಕೊಂಡೋದ್ರು. ಇವರೆಲ್ಲ ರೂಮ್ಗಳು, ಹಾಲ್ಗಳು, ಕ್ಲಾಸ್ ಹಾಲೆಲ್ಲ ತೋರಿಸ್ಬಿಟ್ಟು ವಾಪಸ್ ಬಂದು ಕೂತ್ಕೊಂಡಾಗ ರತನ್ ದಾದ ಅವ್ರು ಕೇಳಿದ್ರು, ಇನ್ಯಾವ ಫೈಲ್ಗಳು ಬೇಕು ನಿಮಗೆ, ನಾನು ತೆಗೆದಿಟ್ಟಿದ್ದೀನಿ ಕೊಡ್ತೀನಿ ಅಂದರು. ಅವ್ರು ಹೇಳಿದ್ರೆ ಅಂದರೆ, ನನಗೆ ಇನ್ಯಾವ ಫೈಲ್ಗಳು ಬೇಡ, ನನಗೆ ಸಾಕು, ನನಗೆ ಮನದಟ್ಟಾಗಿದೆ. ವಾಸ್ತವಿಕವಾಗಿ ನಾನು ಸರ್ಕಾರಕ್ಕೆ ಒಂದು ಸಲಹೆ ಕೊಡೋಣ ಅಂತ ಬಂದಿದ್ದೆ ಇಲ್ಲಿಗೆ. ಅದೇನೆಂದರೆ, ಪ್ರತಿ ವರ್ಷ ಈ ಸಂಸ್ಥೆಗೆ 1 ಮಿಲಿಯನ್ ಪೌಂಡು ಟ್ಯಾಕ್ಸ್ ಹಾಕಬೇಕು ಅಂತ ನಾನು ರೆಕಮೆಂಡೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದೆ ಇಲ್ಲಿ. ಆದರೆ ನೀವು ಹೇಳ್ತಾ ಇದ್ದೀರಾ ಶಾಂತಿಗೋಸ್ಕರ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರಿ. ಮತ್ತು ನೀವು 2 ನಿಮಿಷ ಸುಮ್ಮನೆ ಕೂತಿದ್ರಲ್ಲ, ಆವಾಗಲೂ ನನಗೇನೋ ಒಂಥರ ಶಾಂತಿಯ ಫೀಲಿಂಗ್ ಆಯಿತು. ಆದ್ದರಿಂದ ನಾನು ಬೇರೆ ಥರ ರಿಪೋರ್ಟ್ ಕೊಡ್ತೀನಿ. ಆ ರಿಪೋರ್ಟಿನ ಕಾಪಿನ ನಿಮಗೆ ನಾಳೆ ಅಥವಾ ನಾಡಿದ್ದು ಕಳಿಸ್ಕೊಡ್ತೀನಿ, ನಾನು ಬರ್ತೀನಿ ಅಂತ ಹೇಳಿ ಹೊರಟೋಗ್ಬಿಟ್ರು ಅವರು. 1 ದಿವಸ ಆಯಿತು, 2 ದಿವಸ ಆಯಿತು. ಇವರಿಗೆ ಒಳಗಡೆ ಪಕ್ಕ 1 ಮಿಲಿಯನ್ ಪೌಂಡ್ ಅಂದರೆ ಏನಾಗೋಯ್ತು, ಒಂದು ವರ್ಷಕ್ಕೆ 10 ಲಕ್ಷ ಪೌಂಡ್ಗಳು, ಏನು ಮಾಡೋದಪ್ಪ ಅಂತ ಇರುವಾಗ ಅಲ್ಲಿಂದ ಒಂದು ಮೇಲ್ ಬಂತು. ಏನಂದರೆ, ಇದು ಇಂಥ ಒಂದು ಸಂಸ್ಥೆ, ಶಾಂತಿಯನ್ನು ಹರಡುವಂಥ ಸಂಸ್ಥೆ, ಒಳ್ಳೆಯ ಸೇವೆ ಮಾಡ್ತಾಯಿದ್ದೀರಾ, ಅದು ಉಚಿತವಾಗೆಲ್ಲ ಮಾಡ್ತಾಯಿದ್ದೀರಾ, ಆದ್ದರಿಂದ ನಿಮಗೆ ಯಾವುದೇ ಟ್ಯಾಕ್ಸ್ ಹಾಕೋದಿಲ್ಲ, ನೀವು ನಿರಾತಂಕವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸ್ಬೋದು ಅಂತ ಬಂದ್ಬಿಡ್ತು. ಆಯಿತಾ? ಇದೆಲ್ಲ ಆಗಿದೆ ಯಾವುದರಿಂದ? 2 ನಿಮಿಷದ ಟ್ರಾಫಿಕ್ ಕಂಟ್ರೋಲಿಂದ. ಟ್ರಾಫಿಕ್ ಕಂಟ್ರೋಲಲ್ಲಿ ಪರಮಾತ್ಮ ನೆನಪು ಮಾಡಿದ್ರಿಂದ ಮತ್ತು ಅವರಲ್ಲಿ ಆಂತರಿಕವಾದಂತಹ ಶಾಂತಿನ ಅನುಭವ ಮಾಡಿ, ಆ ಶಾಂತಿ ಅನುಭವವನ್ನು ಅವ್ರಿಗೂ ಕೊಟ್ಟರಲ್ವ, ಅವರು ಶಾಂತಿ ಅನುಭವ ಮಾಡಿದ್ರಲ್ವ ಟ್ರಾಫಿಕ್ ಕಂಟ್ರೋಲಲ್ಲಿ, ಆವಾಗ ಅವರಿಗೆ ಮನಸ್ಸು ಬದಲಾವಣೆ ಆಗೋಯಿತು. ಇಂಥ ಬೇಕಾದಷ್ಟು ಪ್ರಸಂಗಗಳಿವೆ. ಯಾವುದರಿಂದ? ಟ್ರಾಫಿಕ್ ಕಂಟ್ರೋಲ್ ಮಾಡೋದ್ರಿಂದ ಎಷ್ಟೋ ಚಮತ್ಕಾರಗಳೇ ನಡೆದೋಗ್ಬಿಟ್ಟಿವೆ. ಯಾಕೆಂದರೆ ನಾವು ಆ ಸಮಯ ಏನು ಮಾಡ್ತಾಯಿದ್ದೀವಿ ಅಂದರೆ ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನೇ ಮಾಡ್ತಾಯಿದ್ದೀವಿ. ನಾವು ಯಾರಿಗೂ ಬೇರೆ ಕೆಡುಕನ್ನು ಮಾಡುವಂಥ ಸಂಕಲ್ಪಗಳನ್ನು ಮಾಡೋದಿಲ್ಲ. ಆದರೆ ಈ ವಿಶ್ವಕ್ಕೆ ಒಳ್ಳೆಯದಾಗಲಿ, ಈ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಟ್ರಾಫಿಕ್ ಕಂಟ್ರೋಲನ್ನ ಮಾಡ್ತಾಯಿದ್ದೀವಿ. ಅದು ಬರೀ 2 ನಿಮಿಷ 3 ನಿಮಿಷದ ಅಷ್ಟೇ. ಆದ್ದರಿಂದ ಈ ಥರ ಅನೇಕ ಇವೆ ಪ್ರಸಂಗಗಳು, ಯಾವುದರಲ್ಲಿ ಟ್ರಾಫಿಕ್ ಕಂಟ್ರೋಲಲ್ಲಿ ಅನೇಕ ಚಮತ್ಕಾರಗಳೇ ನಡೆದೋಗ್ಬಿಡ್ತವೆ.
ಟ್ರಾಫಿಕ್ ಕಂಟ್ರೋಲ್ ಮಾಡೋದ್ರಿಂದನೇ ಇಷ್ಟೆಲ್ಲ ಚಮತ್ಕಾರ ನಡೆಯುತ್ತೆ ಅಂದರೆ ನಾವು ಇನ್ನೂ ಹೆಚ್ಚಿನ ಸಮಯ ಪರಮಾತ್ಮ ನೆನಪು ಮಾಡಿದ್ರೆ ಇನ್ನೂ ಏನೇನೆಲ್ಲ ಆಗ್ಬೋದು, ನಮ್ಮಿಂದ ಏನೇನು ಸೇವೆ ಆಗ್ಬೋದು ಅಂತ ನಾವು ತಿಳ್ಕೊಳ್ಬೇಕು. ಭಗವಂತನ ಒಂದು ವಿಚಾರ ಏನಂದರೆ, ಅಂತಿಮ ಸಮಯದಲ್ಲಿ ಎಲ್ಲ 5 ತತ್ವಗಳು ಪ್ರಕೋಪ ತೋರಿಸ್ತಾ ಹೋಗ್ತವೆ. ಅಂಥ ಸಮಯದಲ್ಲಿ ಮನುಷ್ಯರಿಗೆ ಎಲ್ಲೂ ಶಾಂತಿ ಸಿಗೋದಿಲ್ಲ. ಅವರು ಇಲ್ಲಿಗೆ ಬರಬೇಕಾಗತ್ತೆ, ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬರಬೇಕಾಗತ್ತೆ. ಈಗ ಎಲ್ಲೋ ಒಂದು ತತ್ವನೋ, ನೀರೋ ಅಥವಾ ಬೆಂಕಿನೋ ಅಥವಾ ಭೂಮಿನೋ ಯಾವುದಾದ್ರು ಒಂದು ತತ್ವ ಹೆಚ್ಚು ಏರ್ಪೇರಾದರೂ ಕೂಡ ಎಷ್ಟೊಂದು ನಷ್ಟ ಆಗಿ ಹೋಗ್ತಾ ಇದೆ. ಎಲ್ಲ ತತ್ವಗಳು ಕೂಡ ಒಟ್ಟಿಗೆ ಆಕ್ರಮಣ ಮಾಡಿಬಿಟ್ರೆ ಮನುಷ್ಯನ ಮೇಲೆ ಮನುಷ್ಯನಿಗೆ ಎಷ್ಟು ತೊಂದರೆ ಆಗುತ್ತೆ, ಎಷ್ಟು ಭಯಭೀತನಾಗ್ಬಿಡ್ತಾನೆ ಅವನು. ಪರಮಾತ್ಮನ ಅರಿವೇ ಇಲ್ಲದೆ ಇರ್ತಕ್ಕಂಥವ್ರು, ಪರಮಾತ್ಮನ ನಂಬಿಕೆಯೇ ಇಲ್ಲದೆ ಇರುವಂಥವ್ರಿಗೂ ಕೂಡ ಮನಸ್ಸಿಗೆ ಭಾಳ ಆಘಾತ ಆಗ್ತದೆ. ಅಂಥ ಸಮಯದಲ್ಲಿ ನೀವು ಶಾಂತ ಸ್ವರೂಪರಾಗಿ ಇದ್ದರೆ ನಿಮ್ಮ ಮೂಲಕ ಅವ್ರಿಗೆಲ್ಲ ಸಾಕ್ಷಾತ್ಕಾರ ಆಗಿಬಿಡ್ತದೆ. ಅವರೆಲ್ಲ ನಿಮ್ಮ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಡ್ತಾರೆ, ಅವ್ರಿಗೆಲ್ಲ ಶಾಂತಿ ಸಿಗುತ್ತೆ. ಆದ್ದರಿಂದ ನೀವು ಇಂತಹ ಮಾನಸಿಕ ಸ್ಥಿರತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಭಾಳ ಅವಶ್ಯಕತೆ ಇದೆ ಅಂತ ಬಾಬರವರು ವಿಶೇಷವಾಗಿ ತಿಳಿಸಿದ್ದಾರೆ. ಆದ್ದರಿಂದ ಮನೆಯಲ್ಲಿ ಯಾವಾಗ ಬೇಕೋ ಆವಾಗ, ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ನಾವು ಪರಮಾತ್ಮನ ನೆನಪು ಮಾಡುವಂತಹ ಅವಕಾಶಗಳನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಕೆಲವು ಮನೆಗಳಲ್ಲಿ ಏನಾಗುತ್ತೆ ಅಂದರೆ, ಒಬ್ಬರೋ ಇಬ್ಬರೋ ಏನೋ ರಾಜಯೋಗ ಅಭ್ಯಾಸ ಮಾಡೋರು ಇರ್ತಾರೆ, ಉಳಿದವ್ರಿಗೆ ಇವೆಲ್ಲ ಆಗೋದಿಲ್ಲ ಮತ್ತು ನಮಗೂ ಇದಕ್ಕೆ ಹೇಳಬೇಡಿ ಅಂತ ಹೇಳ್ತಾರೆ, ವಿರೋಧ ಮಾಡ್ತಾರೆ. ಇವೆಲ್ಲ ನಡೀತದೆ, ಇಲ್ಲ ಅಂತ ಹೇಳಲ್ಲ. ಆವಾಗ ಏನು ಮಾಡೋದು? ಅವ್ರು ಹೇಗೆ ಇದು ಮಾಡೋದು ಅಂದರೆ, ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಪರಮಾತ್ಮ ನೆನಪು ಮಾಡ್ಬೋದು, ಇಲ್ಲ ದೇವ್ರ ಪೂಜೆ ಮಾಡ್ತಾನೆ ಪರಮಾತ್ಮ ನೆನಪು ಮಾಡ್ಬೋದು. ಹಾಗೆ ಅವ್ರಿಗೆ ಯಾವಾಗ ಬಿಡುವಿನ ಸಮಯ ಸಿಗುತ್ತಲ್ಲ ಆವಾಗ ಮಾಡ್ತಾ ಹೋಗ್ಬೋದು. ಅದರಿಂದ ಮನೆಯ ವಾತಾವರಣ ಸುಧಾರಣೆ ಆಗ್ತಾ ಹೋಗ್ತದೆ. ಯಾರು ವಿರೋಧ ಮಾಡ್ತಾ ಇರ್ತಾರಲ್ಲ, ವಿರೋಧ ಮಾಡುವವರು ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಪರವಾಗಿ ಮಾತನಾಡುವಂಥ ಅವಕಾಶಗಳು ಇವೆ, ಇಲ್ಲ ಅಂತ ಏನಿಲ್ಲ. ಯಾಕೆಂದರೆ ಪರಮಾತ್ಮನ ನೆನಪಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಆ ನೆನಪಿನ ಶಕ್ತಿಯನ್ನು ನಾವು ನಮ್ಮ ಮನೆಯ ವಾತಾವರಣದಲ್ಲಿ ಹರಡಿದ್ರೆ ಮನೆಯಲ್ಲಿ ಇರುವಂಥವರೆಲ್ಲರಿಗೂ ಕೂಡ ಅದರ ಒಂದು ರುಚಿ ಸಿಗುತ್ತೆ ಮತ್ತು ಅದರ ಅನುಕೂಲ ಆಗುತ್ತೆ. ಹೇಗೆ ಒಂದು ಗಂಧದ ಕಡ್ಡಿಯನ್ನು ಹಚ್ಚಿಟ್ಬಿಟ್ರೆ, ಗಂಧದ ಕಡ್ಡಿನ ನಾವು ಹೇಳೋಕ್ಕಾಗಲ್ಲ ನೀನು ಹೊಗೆ ಈ ಕಡೆ ಹೋಗಲಿ ಆ ಕಡೆ ಹೋಗಲಿ ಅಂತ. ಅದು ಗಂಧದ ಕಡ್ಡಿ ಹಚ್ಚಿಟ್ರೆ ಇಡೀ ಮನೆಗೆ ಸುಗಂಧವನ್ನು ಹರಡ್ತಾ ಹೋಗ್ತದೆ. ಹಾಗೆ ನಾವು ಪ್ರತಿನಿತ್ಯ ಬೆಳಿಗ್ಗೆ ಎಲ್ಲರೂ ಏಳಕ್ಕೆ ಮೊದಲೇ ಅಮೃತ ವೇಳೆಯಲ್ಲಿ ಎದ್ದು ಪರಮಾತ್ಮ ನೆನಪು ಮಾಡಿದ್ರೆ ಅದರಲ್ಲಿ ಸಿಗುವಂಥ ಶಕ್ತಿ, ಅದರಲ್ಲಿ ಸಿಗುವಂಥ ಗುಣಗಳು ಮನೆಯೆಲ್ಲ ಹರಡ್ತಾ ಹೋಗ್ತದೆ. ಆವಾಗ ಯಾವ ವ್ಯಕ್ತಿ ಮಲಗಿರ್ತಾರಲ್ಲ, ಮಲಗಿರುವಂಥ ವ್ಯಕ್ತಿಗೆ ಈ ಸಂಕಲ್ಪಗಳು ಬೇಗ ತಟ್ಟುತ್ತದೆ, ಈ ಶಕ್ತಿ ಬೇಗ ತಟ್ಟುತ್ತದೆ. ಯಾಕಂದರೆ ಮನಸ್ಸು ಸೈಲೆಂಟ್ ಆಗಿರ್ತದಲ್ಲ ಅವರಿಗೆ. ಆಗ ಅದಕ್ಕೋಸ್ಕರ ಈ ಒಂದು ಸೇವೆಯನ್ನು ಮಾಡ್ಬೋದು. ಯಾರಿಗೆ ಮನೆಯಲ್ಲಿ ವಿರೋಧ ಇದೆ, ಯಾರಿಗೆ ಇವ್ರು ಮಾಡ್ತಾ ಇರೋ ತಪ್ಪು ಅನ್ನೋ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಅಂಥವರ ಮನಸ್ಸು ಕೂಡ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಆವಾಗ ಮನೆಯಲ್ಲಿ ಇಂತಹ ಕೆಲಸವನ್ನು ಮಾಡ್ಬೋದು. ಇನ್ನೂ ಒಂದು ಮಾಡ್ಬೋದು, ಏನಂದರೆ ವಿಶೇಷವಾಗಿ ಮನೆಯಲ್ಲಿ ರಾಜಯೋಗವನ್ನು ಅಭ್ಯಾಸ ಮಾಡುವವರು ಮನೆಯಲ್ಲಿ ಯಾರೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲರೂ ವಿರೋಧಿಗಳಾಗಿದ್ದಾರೆ, ನಾನು ಏನು ಮಾಡಲಿ ಇವಾಗ, ನನ್ನನ್ನು ಮನೆಯಿಂದ ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳು ಅನೇಕರಿಗೆ ಬರುತ್ತೆ ರಾಜಯೋಗವನ್ನು ಅಭ್ಯಾಸ ಮಾಡುವಂಥವರಿಗೆ. ಯಾಕೆಂದರೆ ಸಾಮಾನ್ಯವಾಗಿ ಜನರಿಗೆ ತಪ್ಪು ಕಲ್ಪನೆಗಳು ತುಂಬ ಇರ್ತವೆ. ಆ ತಪ್ಪು ಕಲ್ಪನೆಗಳನ್ನು ಮನಸ್ಸಲ್ಲಿಟ್ಕೊಂಡು ಅವರು ವಿರೋಧ ಮಾಡ್ತಾ ಇರ್ತಾರೆ. ಅವರಿಗೆ ಗೊತ್ತಿಲ್ಲ ಪರಮಾತ್ಮ ಯಾರು, ಇವರು ಏನು ಮಾಡ್ತಾ ಇದ್ದಾರೆ, ಇದರಿಂದ ಏನು ಲಾಭ, ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದು ಏನೂ ಗೊತ್ತಿಲ್ಲ ಅವ್ರಿಗೆ. ಆದ್ದರಿಂದ ಈ ರೀತಿ ವಿರೋಧ ಮಾಡ್ತಾ ಇರ್ತಾರೆ ಅವರು. ಅದಕ್ಕಾಗಿ ಆವಾಗ ಈ ಥರ ಯೋಗ ಮಾಡುವುದರ ಜೊತೆಗೆ ಪರಮಾತ್ಮನ ಆಹ್ವಾನವನ್ನು ಕೂಡ ನಮ್ಮ ಮನೆಯಲ್ಲಿ ಮಾಡ್ಬೋದು. ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ನೀವು ಮೇರಾ ಬಾಬಾ ಅಥವಾ ನನ್ನ ಬಾಬಾ ಅಂತ ಒಂದು ಮನಃಪೂರ್ವಕವಾಗಿ ಹೇಳಿಬಿಟ್ರೆ ನಾನು ಬಂದುಬಿಡ್ತೀನಿ ಮಕ್ಕಳೇ, ನಿಮ್ಮ ಎದುರುಗಡೆ ಹಾಜರಾಗ್ಬಿಡ್ತೀನಿ ಮಕ್ಕಳೇ ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ಪ್ರಯೋಗವನ್ನು ಮಾಡ್ಬೋದು. ಯಾರ ಮನೆಯಲ್ಲಿ ವಿರೋಧ ಇದೆ, ರಾಜಯೋಗ ಅಭ್ಯಾಸ ಮಾಡುವಂಥವ್ರ ಮನೆಯಲ್ಲಿ ಒಬ್ಬಂಟಿಗರಾಗಿದ್ದರೆ ಅವರು ಮನೆಯಲ್ಲಿ ಬೆಳಗ್ಗೆ ಕೂತ್ಕೊಂಡು, ಭಗವಂತ ನೀನು ಹೇಳಿದೆಯಲ್ವಾ, ನಾನು ಕರೀತಾ ಇದ್ದೀನಿ ಬಾ,
ಅಂತ ಹೇಳಿ ಮನಪೂರ್ವಕವಾಗಿ ಪ್ರೀತಿಯಿಂದ ಭಾವುಕತೆಯಿಂದ ಕರೆದಾಗ ಖಂಡಿತ ಭಗವಂತ ಬಂದೇ ಬರ್ತಾನೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕರೆದರೆ ಬಾ ಎನ್ನನೇ ಶಿವನು ಅಂತ ಹೇಳ್ತಾರಲ್ಲ, ಹಾಗೆ ಬಂದೇ ಬರ್ತಾನೆ. ಅದು ಅವನಿಗೆ ಬಿಟ್ಬಿಡಬೇಕು. ನಾವು ಯೋಚನೆಗಳನ್ನು ಮಾಡ್ತಾ ಕೂತ್ಕೋಬಾರ್ದು. ವಿರೋಧ ಮಾಡ್ತಾರಲ್ಲ, ಎಲ್ಲದಕ್ಕೂ ಕಾಮೆಂಟ್ ಮಾಡ್ತಾರಲ್ಲ, ಕೂತ್ರೆ ಕಷ್ಟ, ನಿಂತರೆ ಕಷ್ಟ, ಎಷ್ಟೊಂದು ಮಾತುಗಳಾಡ್ತಾರೆ, ನನಗೆ ಎಷ್ಟೊಂದು ಬಾಧೆ ಕೊಡ್ತಾರೆ ಇವರು ಅಂತ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಜವಾಬ್ದಾರಿ ನಮ್ಮದಾಗ್ಬಿಡುತ್ತೆ. ಆ ಜವಾಬ್ದಾರಿನ ಪರಮಾತ್ಮನ ಕೊಟ್ಬಿಡ್ಬೇಕು. ನೋಡಪ್ಪ, ನೀನು ಬಂದಿದ್ಯಲ್ವ, ನೀನೇ ನೋಡ್ಕೊ ಎಲ್ಲವನ್ನು, ಯಾವ ಥರ ಎಲ್ಲ ನೋಡ್ತಾರೆ ಇಲ್ಲಿ ನನಗೆ, ಯಾವ ಥರ ನಾನು ತೊಂದರೆ ಅನುಭವಿಸ್ತಾ ಇದ್ದೀನಿ ನಿನಗೆ ಗೊತ್ತಲ್ವ, ನೀನೇ ಸರಿ ಮಾಡಬೇಕು, ಇದನ್ನು ನಾನು ಸರಿ ಮಾಡೋಕ್ಕಾಗಲ್ಲ, ಭಗವಂತನಿಗೆ ಕೊಟ್ಬಿಡ್ಬೇಕು. ಆ ಥರ ಆಗ್ತದೆ. ಆಮೇಲೆ ರಾಜಯೋಗ ಅಂದರೆ ಈಗ ಕೆಲವೊಂದು ಮೆಡಿಟೇಷನ್ ಹೇಳ್ಕೊಡೋದು, ಇದು 1/4 ಗಂಟೆ ಕೂತ್ಕೊಂಡು ಮಾಡಬೇಕು, 20 ನಿಮಿಷ ಮಾಡಬೇಕು, ಮತ್ತು ತುಂಬ ಹೊಟ್ಟೆ ತುಂಬ ಊಟ ಮಾಡಿದಾಗ ಮಾಡಬಾರ್ದು, ಬೆಳಿಗ್ಗೆ ಸಂಜೆ ಮಾಡಬೇಕು, ಆ ಥರ ಏನಿಲ್ಲ. ಕೆಲಸ ಕಾರ್ಯಗಳನ್ನು ಮಾಡ್ತಾ 2-3 ನಿಮಿಷನೂ ಸಹ ಅಭ್ಯಾಸ ಮಾಡ್ಬೋದು. ಹಾಗೂ ಹೇಗೆ ಒಬ್ಬ ವ್ಯಕ್ತಿ ಜೊತೆ ಮಾತಾಡುವಾಗಲೂ ತಂದೆ ತಾಯಿ ಮಕ್ಕಳು ಯಾರನ್ನ ನೆನಪು ಮಾಡ್ಕೊಳ್ಳೋ ರೀತಿ ಪರಮಾತ್ಮನ ನೆನಪು ಮಾಡ್ಕೊಳ್ಳೋದೇ ರಾಜಯೋಗ. ಹೌದೌದೌದು. ಇದರಿಂದ ಅನೇಕ ಆಶ್ಚರ್ಯವಾದಂತಹ ಘಟನೆಗಳು ನಡೆದೋಗ್ಬಿಡ್ತವೆ. ಆಗಲೇ ರತನ್ ದಾದ ಹೇಳಿದ್ನಲ್ಲ ನಾನು. ಹಾಗೆ ಒಬ್ಬರ ಮನೆಯಲ್ಲಿ ಏನಾಯಿತು ಅಂದರೆ, ಪತಿ ರಾಜಯೋಗ ಅಭ್ಯಾಸಿ, ಪತ್ನಿ ರಾಜಯೋಗ ಅಭ್ಯಾಸ ಅಲ್ಲ. ಅವ್ರ ಮನೆಯಲ್ಲಿ ಮಾಂಸಾಹಾರ ಮಾಡ್ತಾಯಿರ್ತಾರೆ ಪ್ರತಿನಿತ್ಯ. ಇವರು ಮಾಂಸಾಹಾರಿಗಳು ರಾಜಯೋಗ ಅಭ್ಯಾಸ ಮಾಡಿದ್ಮೇಲೆ ನಾವು ಪ್ರಾಣಿ ಹಿಂಸೆ ಮಾಡಬಾರ್ದು, ನಾವು ಮಾಂಸಾಹಾರ ತಿನ್ನಬಾರ್ದು, ಕೇವಲ ಸಸ್ಯಾಹಾರ ಮಾತ್ರ ತಿನ್ನಬೇಕು ಅಂತ ಪತ್ನಿಗೆ ಹೇಳ್ತಾರೆ. ಪತ್ನಿ ವಿರೋಧ ಆಗಿಬಿಡ್ತಾರೆ. ಮಾಂಸಾಹಾರ ತಿಂದೇ ಇದ್ದರೆ ನಮಗೆ ಶಕ್ತಿಯಲ್ಲಿ ಬರುತ್ತೆ, ನಮ್ಮ ಪೂರ್ವಜರಿಂದ ಹಿಡಿದು ಎಲ್ಲರೂ ನಾವು ಇದನ್ನೇ ತಿಂತಾ ಬಂದಿದ್ದೀವಿ, ಈಗ ನೀವು ಬೇಡ ಅಂದರೆ ಹೇಗೆ, ನೀವು ತಿನ್ನಲೇಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹಠ ಎಷ್ಟರ ಮಟ್ಟಿಗೆ ಅಂದರೆ, ನೀವು ಊಟ ಮಾಡಿದೆ ನಾನು ಊಟ ಮಾಡಲ್ಲ, ನಾನು ಹೀಗೆ ಉಪವಾಸ ಬಿದ್ದು ಸತ್ತೋಗ್ಬಿಡ್ತೀನಿ, ಹಾಗೆಲ್ಲ ಮಾತಾಡಿ ಅವ್ರಿಗೆ ಒತ್ತಾಯ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಅವರು ಮೆಡಿಟೇಷನ್ ಮಾಡಿ 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 ಅವ್ರ ಪತ್ನಿಯ ಬಗ್ಗೆ, ಪತ್ನಿ ನಿಧಾನವಾಗಿ ಪರಿವರ್ತನೆ ಆಗಿ ಇವರಿಗೆ ಸಹಕಾರಿಯಾಗಿ ಇವರಿಗೆ ಯಾವ ಥರ ಬೇಕೋ ಆ ಥರ ಅಡುಗೆ ಮಾಡಿಕೊಡೋದಕ್ಕೆ ಅವರು ತಯಾರಾಗಿಬಿಡ್ತಾರೆ. ಆ ಶಕ್ತಿಯಲ್ಲಿಂದ ಬಂತು, ಯಾರು ಮಾಡಿದ್ರು ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾವು ನೋಡಿದ್ರೆ, ಒಂದು ಇವರ ಸಂಕಲ್ಪ ಶಕ್ತಿ, ದೃಢತೆಯ ಶಕ್ತಿ ಮತ್ತು ಪರಮಾತ್ಮನ ಸಹಾಯ ಹಸ್ತ ಯಾವಾಗಲೂ ಮಕ್ಕಳ ಮೇಲೆ ಇದ್ದೇ ಇರ್ತದೆ. ಆದ್ದರಿಂದ ನಾವು ಕಂಗೆಡಬಾರ್ದು, ಅಧೀರರಾಗಬಾರ್ದು, ಮತ್ತು ಎಲ್ಲವನ್ನೂ ನಾನೇ ಸಾಲ್ವ್ ಮಾಡ್ಕೊಳ್ತೀನಿ ಅನ್ನುವಂತಹ ಅಹಂ ಇಟ್ಕೋಬಾರ್ದು. ಪರಮಾತ್ಮ ಇದ್ದಾನೆ, ನೋಡ್ಕೊಳ್ತಾನೆ ಅನ್ನುವ ಭಾವನೆ ಇದ್ದಾಗ ಇದು ಖಂಡಿತ ಸಾಧ್ಯ ಆಗುತ್ತೆ. ಆದ್ದರಿಂದ ಮನೆಯಲ್ಲಿ ರಾಜಯೋಗವನ್ನು ಅಭ್ಯಾಸ ಮಾಡುವಂಥವ್ರು ಏನು ಮಾಡಬೇಕು, ಮಕ್ಕಳಿಗೂ ಇದನ್ನು ತಯಾರಿ ಮಾಡಬೇಕು. ತಂದೆ ತಾಯಿ ಇಬ್ಬರು ರಾಜಯೋಗ ಅಭ್ಯಾಸ ಮಾಡುವ ಹಾಗಿದ್ದರೆ, ಅಭ್ಯಾಸಿಗಳಾಗಿದ್ದರೆ, ಒಂದು ನಿರ್ದಿಷ್ಟವಾದ ಸಮಯ, ಬೆಳಗ್ಗೆನೋ ಸಂಜೆನೋ 15 ನಿಮಿಷನೋ 20 ನಿಮಿಷನೋ ಅರ್ಧ ಗಂಟೆನೋ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇಬ್ಬರೂ ಕೂತ್ಕೊಂಡ್ರೆ ಮಕ್ಕಳು ಬಂದು ಕೂತ್ಕೊಳ್ತಾರೆ. ಮಕ್ಕಳಿಗೆ ಹೇಳ್ಕೊಡ್ಬೇಕು, ಈ ಥರ ನೆನಪು ಮಾಡಬೇಕು ಅಂತ. ಒಬ್ಬರು ಟೀಚರ್ ಇದ್ದರು. ಆ ಟೀಚರ್ ಏನಂದರೆ, ಶಾಲೆಯಲ್ಲಿ ಅವರು ರಾಜಯೋಗ ಅಭ್ಯಾಸ ಕಲ್ತ್ಕೊಂಡಿದ್ರು. ಈಗ ಮಕ್ಕಳಿಗೆ ರಾಜಯೋಗ ಕಲಿಸೋದು ಹೆಂಗೆ? ಅದು ಸರ್ಕಾರಿ ಶಾಲೆಯಲ್ಲಿ ತುಂಬ ಗಲಾಟೆ ಮಕ್ಕಳೆಲ್ಲ. ಇವರು ವಿಜ್ಞಾನ ಕಲಿಸ್ಕೊಡೋದು. ಆ ಶಾಲೆಯಲ್ಲಿ ವಿಜ್ಞಾನಕ್ಕೆ ಯಾವಾಗಲೂ ಕಡಿಮೆ ಅಂಕಗಳೇ ಸಿಗ್ತಾ ಇರುತ್ತೆ. 30%, 40% ಈ ಥರ ಪಾಸ್ ಆಗ್ತಾ ಇರ್ತಾರೆ. ಆದ್ದರಿಂದ ಅವರೇನು ಮಾಡಿದ್ರು, ಬೋರ್ಡ್ ಮೇಲೆ ಒಂದು ರೌಂಡ್ ಬರೆದುಬಿಟ್ಟು, ಹಣೆ ಒಂದು ಚುಕ್ಕಿ ಇಟ್ಬಿಟ್ಟು, ನೋಡಪ್ಪ ಇದೇನು, ಇದು ಮುಖ ಸರ್, ಇದು ತಲೆ, ಇಲ್ಲಿ ಏನಿದೆ, ಇದೊಂದು ಚುಕ್ಕೆ ಇದೆ ಸರ್, ಆ ಚುಕ್ಕೆನೇ ನೋಡ್ತಾಯಿರಿ ಮಕ್ಕಳೇ ಅಂದರು. ಚುಕ್ಕೆನೇ ನೋಡ್ತಾಯಿದ್ರು. ಆಮೇಲೆ ಇವ್ರು ಹೇಳಿದ್ರು, ಮೇಷ್ಟ್ರು ಹೇಳಿದ್ರು, ಈಗ ಬೋರ್ಡ್ ಮೇಲಿರೋ ಚುಕ್ಕೆಯನ್ನು ತೆಗೆದು ನನ್ನ ಮುಖದಲ್ಲಿ ನೋಡಿ, ಇಲ್ಲೊಂದು ಚುಕ್ಕೆ ಇದೆ ನೋಡಿ, ಈ ಚುಕ್ಕೆನೇ ನೋಡಿ ಅಂದರು. ಮಕ್ಕಳೆಲ್ಲ ಇವ್ರ ಮುಖನೇ ನೋಡ್ತಾ ಕೂತ್ಕೊಂಡ್ರು. ಆಮೇಲೆ ಅವರಿಗೆ ಆತ್ಮಜ್ಞಾನ ಒಂಚೂರು ಹೇಳಿದ್ರು, ಮಕ್ಕಳೇ ಒಳಗಡೆ ಒಂದು ಶಕ್ತಿ ಇದೆ, ಅದಕ್ಕೆ ಆತ್ಮ ಅಂತ ಹೆಸರು, ಪ್ರಕೃತಿಯ ಮಧ್ಯೆ ಇದೆ, ಇದು ನೀವು ಮಾಡಿದ್ರೆ ಇದು ನಿಮಗೆ ಚೆನ್ನಾಗಿ ಪಾಠ ಎಲ್ಲ ಮೈಗೆ ಹತ್ತುತ್ತೆ, ತಲೆಗೆ ಹತ್ತುತ್ತೆ,
ನೀವು ಎಕ್ಸಾಮಲ್ಲಿ ಪಾಸ್ ಆಗಿಬಿಡ್ಬೋದು ಅಂತ ಹೇಳಿ ಮಕ್ಕಳಿಗೆಲ್ಲ ಕಲಿಸ್ಬಿಟ್ಟು 100% ರಿಸಲ್ಟ್ ಬಂದ್ಬಿಡ್ತು ಅವ್ರಿಗೆ. ಅಂದಹಾಗೆ ಈ ಒಂದು ರಾಜಯೋಗದ ಅಭ್ಯಾಸವನ್ನು ಮನೆಯಲ್ಲಿ, ಶಾಲೆಯಲ್ಲಿ, ಕಚೇರಿಯಲ್ಲಿ ಎಲ್ಲಿ ಬೇಕಿದ್ರೂ ಮಾಡ್ಬೋದು. ಹಾಗೆ ನಿರ್ದಿಷ್ಟವಾಗಿ ಏನೋ ಅರ್ಧ ಗಂಟೆ 20 ನಿಮಿಷ ಕೂತ್ಕೊಂಡೇ ಮಾಡಬೇಕು ಅಂತಲೂ ಅಲ್ಲ. ಬಹುಶಃ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಕುಳಿತು ಅಭ್ಯಾಸ ಮಾಡಬೇಕು. ನಂತರ ನ್ಯಾಚುರಲ್ ಆಗಿ ಕೆಲಸ ಕಾರ್ಯಗಳನ್ನು ಮಾತಾಡ್ತಾ ಎಲ್ಲ ಸಮಯದಲ್ಲೂ 2-3 ನಿಮಿಷನೂ ಸಹ ಈ ಮೆಡಿಟೇಷನನ್ನು ಮಾಡ್ಬೋದು ಅನ್ನೋದನ್ನು ತಾವಿವತ್ತು ತಿಳಿಸ್ಕೊಟ್ಟಿದ್ದೀರಾ ಅಣ್ಣವ್ರೆ. ಇಷ್ಟು ಸಮಯ ನಮ್ಮ ಜೊತೆ ತಾವು ಭಾಗವಹಿಸಿ ಈ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇವತ್ತು ಈ ಗೃಹಸ್ಥದಲ್ಲಿ ರಾಜಯೋಗ ಎಂಬ ವಿಷಯದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾನೂ ಸಹ ಎಷ್ಟು ಸುಲಭವಾಗಿ 2-3 ನಿಮಿಷ ಮಧ್ಯೆ ಮಧ್ಯೆ ಸಮಯ ಮಾಡ್ಕೊಂಡು ಮೆಡಿಟೇಷನ್ ಮಾಡ್ಬೋದು, ಕೆಲಸ ಕಾರ್ಯಗಳನ್ನು ಮಾಡ್ತಾನೂ ಮಾಡ್ಬೋದು. ಈ ಟ್ರಾಫಿಕ್ ಕಂಟ್ರೋಲ್ ಅನ್ನೋದರ ಬಗ್ಗೆ ಅಣ್ಣವರು ನಮಗೆ ತಿಳಿಸ್ಕೊಟ್ರು. ಹೇಗೆ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಲ್ಲೇ ಸಿಗ್ನಲ್ ಲೈಟ್ಗಳಿರುತ್ತೆ, ಹಾಗೆ ನಮ್ಮ ಮನಸ್ಸಿನ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಟ್ರಾಫಿಕ್ ಕಂಟ್ರೋಲ್ ಅನ್ನೋ ವಿಧಾನ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ನಾವು ಇವತ್ತು ಈ ಪ್ರಯತ್ನವನ್ನು ಮಾಡಿ ನೋಡೋಣ. ಮಧ್ಯೆ ನಾವೇ ಕೆಲವೊಂದು ಸಮಯವನ್ನು ನಿಗದಿ ಮಾಡಿಕೊಂಡು 2 ನಿಮಿಷ 3 ನಿಮಿಷ ಈ ರೀತಿ ನಮ್ಮ ಚಿಂತನೆಗಳನ್ನ ಗಮನಿಸ್ಕೊಂಡು ಒಳ್ಳೊಳ್ಳೆಯ ಚಿಂತನೆಗಳನ್ನು ಮಾಡ್ತಾ ಪರಮಾತ್ಮನ ನೆನಪು ಮಾಡೋ ಅಭ್ಯಾಸ ಮಾಡೋಣ. ಹಾಗೆ ಆ ಒಂದು 2-3 ನಿಮಿಷದ ನೆನಪಿನಲ್ಲೇ ಅಷ್ಟೊಂದು ಶಕ್ತಿ ಇದೆ, ಅಷ್ಟೆಲ್ಲ ಕೆಲಸಗಳು ಅದ್ಭುತಗಳು ನಡೆಯುತ್ತೆ ಅಂದರೆ ಖಂಡಿತ ನಾವು ಈ ಪ್ರಯತ್ನವನ್ನು ಮಾಡಿ ನೋಡೋಣ. ಇನ್ನೂ ಹೆಚ್ಚು ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದುವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.